ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಪೆಟ್ರೋಲ್ ರೇಟ್ ಹೆಚ್ಚಾಗೋದ್ರಿಂದ ಅಥವಾ ಪೆಟ್ರೋಲ್ ರೇಟ್ ಕಡಿಮೆ ಆಗೋದ್ರಿಂದ ಇನ್ವೆಸ್ಟರ್ಸ್ಗೆ ಏನು ಲಾಭ ಆಗ್ಬೋದಂತ ಇವತ್ತಿನ ಈ ವಿಡಿಯೋನಾಗ ನಾವು ನೋಡೋಣ. ಮತ್ತು ವೀಕ್ಷಕರೇ, ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಬೇಡ್ರಿ ಮತ್ತು ಈ ವಿಡಿಯೋನ ಎಂಡ್ ತಕ ನೋಡ್ರಿ. ಯಾಕಂತಂದ್ರೆ ಲಾಸ್ಟಿಗೆ ನಾ ಯಾವ್ಯಾವ ಸ್ಟಾಕ್ಗಳನ್ನ ಬಾಯ್ ಮಾಡ್ಬೇಕು, ಇದ್ರಲ್ಲಿ ಏನೇನು ಲಾಭ ಆಗ್ತೈತಿ ಅಂತ ನಾ ಹೇಳಾವಿದ್ದೀನಿ. ವೀಕ್ಷಕರೇ, ಆಯಿಲ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಅಂತ ಅವ್ರು ಇದಾರ. ಈಗ ಸದ್ಯನಾಗ ನೇಮಿಸ್ಯಾರ. ಅವ್ರ ಒಂದು ಮೊನ್ನೆ ಹೇಳಿಕೆ ಕೊಟ್ರ. ಏನ್ ಹೇಳಿಕೆ ಕೊಟ್ರ ಅಂದ್ರ ಪೆಟ್ರೋಲ್ ಅನ್ನ ನಾವು GST ಅಂಡರ್ ತರೋ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿಕೆ ಕೊಟ್ರ. ನೀವು ಇಲ್ಲಿ ನೋಡಬಹುದು ಅವ್ರದ ಏನ್ ಹೇಳಿಕೆ ಅಂತ. ಇಲ್ಲಿ ಸ್ಕ್ರೀನ್ ಮ್ಯಾಗ ನಿಮ್ಗೆ ಕಾಣ್ತಿರ್ಬೋದ. ನೋಡ್ರಿ ವೀಕ್ಷಕರೇ, ಅವ್ರ ಏನ್ ಹೇಳ್ರ ಅಂದ್ರ ಆಯಿಲ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಅವ್ರ ಏನ್ ಹೇಳ್ರ ಅಂದ್ರ ಹ್ಯಾಸ್ ಅನೌನ್ಸ್ಡ್ ಪ್ಲಾನ್ ಟು ಬ್ರಿಂಗ್ ಪೆಟ್ರೋಲ್, ಡೀಸೆಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಅಂಡರ್ GST. ಪ್ಲಾನ್ ಮಾಡತ್ತಾರಿ ಅವ್ರು. GST ನಾಗ ತರೋ ಪ್ಲಾನ್ ಮಾಡತ್ತಾರ ಪೆಟ್ರೋಲ್ ಮತ್ತ ಡೀಸೆಲ್. ವೀಕ್ಷಕರೇ, ಹಂಗ ಆತಂತಂದ್ರ ಪೆಟ್ರೋಲ್ ರೇಟ್ ಬಹಳ ಕಡಿಮೆ ಆಗ್ತೈತಿ. ಯಾಕಂತಂದ್ರ ವೀಕ್ಷಕರೇ, ಈಗ ನಮ್ದ ಸೆಂಟ್ರಲ್ ಗೌರ್ಮೆಂಟ್ ಪೆಟ್ರೋಲ್ ಮ್ಯಾಗ 55% ಟ್ಯಾಕ್ಸ್ ಅನ್ನ ಹತ್ತೈತಿ ಪೆಟ್ರೋಲ್ ಮ್ಯಾಗ. ಅಂತಂದ್ರ ನೋಡಬಹುದ, ಪೆಟ್ರೋಲ್ ರೇಟ್ 100 ರೂಪೀಸ್ ಐತಿ. 100 ರೂಪೀಸ್ನ 55% ಅಂತಂದ್ರ 55 ರೂಪಾಯಿ ಟ್ಯಾಕ್ಸ್ ಅನ್ನ ಹತ್ತೈತ್ರಿ ಪೆಟ್ರೋಲ್ಗೆ. ಅಂತಂದ್ರೆ ಎಷ್ಟು ಕಾಸ್ಟ್ಲಿ ಐತಿ ಪೆಟ್ರೋಲ್ ಅಂತ ನೀವು ನೋಡಬಹುದು. ವೀಕ್ಷಕರಿ, ಇದೇನ್ರೆ GST ಅಂಡರ್ನಾಗ ಬಂತಂದ್ರ ಪೆಟ್ರೋಲ್ ನೋಡ್ರಿ, ಈಗ 55% ಟ್ಯಾಕ್ಸ್ ಹತ್ತೈತ್ಲಾ ರೀ. GST ನಾಗ ಏನ್ರಿ ಪೆಟ್ರೋಲ್ ಬಂತಂದ್ರ ಭಾಳ ಅಂದ್ರೆ ಭಾಳ 28% ಟ್ಯಾಕ್ಸ್ ಕುಂಡಿರ್ತೈತಿ. 28% ಎಲ್ಲಿ ರೀ ಮತ್ತು 55% ಎಲ್ಲಿ ಅಂತ ನಿಮಗೆ ನೋಡಬಹುದು ಎಷ್ಟು ಅಂತರ ಐತಂತ. ಹಿಂಗೇನ್ರಿ ಪೆಟ್ರೋಲ್ GST ನಾಗ ಬಂದ್ರ ಪೆಟ್ರೋಲ್ ರೇಟ ಭಾಳ ಕಡಿಮೆ ಆಗ್ತೈತಿ. ಮತ್ತು ವೀಕ್ಷಕರೇ, ನಮ್ದು ಸ್ಟೇಟ್ ಗೌರ್ಮೆಂಟನು ಪೆಟ್ರೋಲ್ ಮ್ಯಾಗ ವ್ಯಾಟ್ ಅನ್ನ ಹಚ್ತೈತಿ. ಸೆಂಟ್ರಲ್ ಗೌರ್ಮೆಂಟ್ ಅಷ್ಟು ಹಚ್ಚಂಗಿಲ್ಲ, ಸ್ಟೇಟ್ ಗೌರ್ಮೆಂಟು ಹಚ್ತೈತಿ. ಖರೆ ಸ್ಟೇಟ್ ಗೌರ್ಮೆಂಟ್ ಏನು ಪ್ರಭಾವ ಬೀಳಂಗಿಲ್ರಿ. ಯಾಕಂದ್ರೆ GST ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧ ಇರ್ತೈತಿ. ಹನಾನ ಸ್ಟೇಟ್ ಗೌರ್ಮೆಂಟ್ ನೋಡ್ರಿ, ನಮ್ಮ ಕರ್ನಾಟಕ 25.92% ವ್ಯಾಟ್ ಅನ್ನ ತಗೋತೈತಿ. ಇದೇನು ಕಡಿಮೆ ಆಗಂಗಿಲ್ರಿ GST ಅಂಡರ್ನಾಗ ಬಂದ್ರೆ. GST ಅಂಡರ್ನಾಗ ಪೆಟ್ರೋಲ್ ಬಂದ್ರೆ ಇದು 55% ಇದ್ದಿದ್ದು ಭಾಳ ಅಂದ್ರೆ 28% ತನಕ ಬರ್ಬೋದು. ಅದ್ರಲ್ಲೇ ಪೆಟ್ರೋಲ್ ರೇಟ ಭಾಳ ಕಡಿಮೆ ಆಗೋ ಚಾನ್ಸಸ್ ಐತಿ. ವೀಕ್ಷಕರೇ, ಪೆಟ್ರೋಲ್ ರೇಟ್ ಕಡಿಮೆ ಆದ್ರೆ ಯಾವ್ಯಾವ ಸ್ಟಾಕಿಗೆ ಲಾಭ ಆಗ್ಬೋದಂತ ನಾವು ಈಗ ನೋಡ್ರಿ ವೀಕ್ಷಕರೇ, ಪೆಟ್ರೋಲ್ ರೇಟ್ ಕಡಿಮೆ ಆಗೋದ್ರಿಂದ ಮಂದಿ ಪೆಟ್ರೋಲ್ ಕನ್ಸಂಪ್ಷನ್ ಹೆಚ್ಚಾಗ್ತೈತಿ. ಅನಾನ ನೋಡ್ಬೋದು ನೀವು ಯಾವ್ಯಾವ ಕಂಪ್ನಿಗೆ ಲಾಭ ಆಗ್ಬೋದು ಅಂತಂದ್ರೆ ಮೇನ್ ಎಲ್ಲ ಪೆಟ್ರೋಲ್ ಕಂಪ್ನಿಗಳ್ಗೆ ಲಾಭ ಆಗ್ಬೋದು. ಯಾವ ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ರೀ, ನಮ್ಮ ಇಂಡಿಯಾನಾಗ ಎಲ್ಲಕ್ಕಿಂತ ದೊಡ್ಡ ಕಂಪ್ನಿ ರೀ ಆಯಿಲ್ ಅಂಡ್ ಗ್ಯಾಸ್ ಇಂಡಸ್ಟ್ರೀಸ್ನಾಗ. ನೋಡ್ರಿ, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು IOCL ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, PBCL ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು HPCL ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಇಂಥವೆಲ್ಲ ಆಯಿಲ್ ಕಂಪ್ನಿಗಳಿಗೆ ಪ್ರಾಫಿಟ್ ಆಗ್ತೈತ್ರಿ. ಇದ್ರಲ್ಲೇ ಲಾಭ ಆಗ್ತೈತಿ. ವೀಕ್ಷಕರೇ, ಏನ್ರೆ ಪೆಟ್ರೋಲ್ ತಪ್ಪು ಏನ್ರೆ GST ಅಂಡರ್ನಾಗ ಬಂದ್ರೆ ಇವು ಕಂಪ್ನಿಗಳ ಮ್ಯಾಗ ನಿಮ್ದ ಕಣ್ಣಿರ್ಬೇಕು. ಯಾಕಂದ್ರೆ ಇವು ಕಂಪ್ನಿಗಳಿಗೆ ಲಾಭ ಆಗೋ ಚಾನ್ಸಸ್ ಹೆಚ್ಚಿರ್ತೈತಿ. ಮತ್ತು ವೀಕ್ಷಕರೇ, ಮತ್ತೆ ಯಾವ್ಯಾವ ಕಂಪ್ನಿಗಳಿಗೆ ಲಾಭ ಆಗ್ಬೋದಂದ್ರೆ ಪೆಟ್ರೋಲ್ ಕಮ್ಮಿ ಆಗೋದ್ರಿಂದ ಟಾಟಾ ಮೋಟರ್ಸ್ ಆಗ್ಬೋದು, ಮಹೇಂದ್ರ ಆ್ಯಂಡ್ ಮಹೇಂದ್ರ ಆಗ್ಬೋದು, ಐಚರ್ ಮೋಟರ್ ಆಗ್ಬೋದು, ಬಜಾಜ್ ಆಟೋ, ಅಶೋಕ್ ಲೇಲ್ಯಾಂಡ್, ಮಾರುತಿ ಸುಜುಕಿ, ಹೀರೋ ಮೋಟೋರ್ಕೋ, TVS ಇಂಥವೆಲ್ಲ ಆಟೋ ಸೆಕ್ಟರ್ ನಾಗಿನ ಕಂಪ್ನಿಗಳಿಗೂ ಲಾಭ ಆಗ್ತೈತಿ. ಯಾಕಂತಂದ್ರೆ ವೀಕ್ಷಕರೇ, ಪೆಟ್ರೋಲ್ ರೇಟ್ ಕಾಸ್ಟ್ಲಿ ಇರೋದ್ರಿಂದ ಎಷ್ಟೋ ಮಂದಿ ಈಗ ಗಾಡಿಗಳನ್ನ ಬಾಯ್ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ಪೆಟ್ರೋಲ್ ರೇಟ್ ಕಾಸ್ಟ್ಲಿ ಐತಿ, ಅನಾನ ಬಾಯ್ ಮಾಡಂಗಿಲ್ಲ. ಇಲ್ಲಿಕ್ರೆ ಈಗೇನು ಕಾರ ಬೈಕ್ ಎಲ್ಲ EMI ಮ್ಯಾಗ ಸಿಗ್ತಾವ್ರಿ. ಎಲ್ಲಾರು ತರ್ಬೋದು ಈಗಿನ ಕಾಲ್ನಾಗ ದುಡಿಯವ್ರ, ನೌಕರಿ ಮಾಡೋರ. ಬಟ್ ಪೆಟ್ರೋಲ್ ರೇಟ್ ಕಾಸ್ಟ್ಲಿ ಇರೋದ್ರಿಂದ, ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಪ್ರೈಸ್ ಕಾಸ್ಟ್ಲಿ ಇರೋದ್ರಿಂದ ಭಾಳ ಮಂದಿ ಗಾಡಿಗಳನ್ನ ಬಾಯ್ ಮಾಡಂಗಿಲ್ಲ. ಖರೆ ಏನ್ರಿ ಪೆಟ್ರೋಲ್ GST ನಾಗ ಬಂತಂದ್ರೆ ಪೆಟ್ರೋಲ್ ರೇಟ್ ಸ್ವಸ್ತ ಆಗ್ತೈತಿ. ಸ್ವಸ್ತ ಆಗೋದ್ರಿಂದ ಎಲ್ಲರೂ ಬಡ್ರ ಮಂದಿನೂ ಬೈಕ್ ಮತ್ತು 4 ವೀಲರ್ ಎಲ್ಲ ಟ್ರಕ್ ಅದು ಬಾಯ್ ಮಾಡ್ತಾರ. ವೀಕ್ಷಕರೇ, ತಿಳಿತ್ರಿ ಅನಾನ ನೀವು ಪೆಟ್ರೋಲ್ ರೇಟ್ ಅಂಡರ್ GST ನಾಗ ಬಂತಂದ್ರ ನೀವು ಆಟೋ ಸೆಕ್ಟರ್ನಾಗಿನ ಸ್ಟಾಕ್ಗಳು ನಿಮ್ದು ರಡಾರ್ನಾಗ ಇರಬೇಕು. ಇವಕ್ಕೂ ಲಾಭ ಡೈರೆಕ್ಟ್ ಆಗೋ ಚಾನ್ಸಸ್ ಐತಿ. ವೀಕ್ಷಕರೇ, ಮತ್ತೊಂದು ಯಾವ ಸೆಕ್ಟರ್ ಅಂತಂದ್ರ ಏವಿಯೇಷನ್ ಸೆಕ್ಟರ್. ಅಂತಂದ್ರ ಈಗ ವಿಮಾನಗಳದ್ದು ಇರ್ತಾವಲ್ಲ ರೀ, ಆ ಸೆಕ್ಟರ್. ವೀಕ್ಷಕರೇ ನೋಡ್ರಿ, ಸ್ಪೈಸ್ ಜೆಟ್, ಇಂಡಿಗೋ ಇವೆರಡು ಸ್ಟಾಕ್ಗೂ ಭಾಳ ಲಾಭ ಆಗೋ ಚಾನ್ಸಸ್ ಐತಿ. ಯಾಕಂತಂದ್ರೆ ವೀಕ್ಷಕರೇ, ಈಗ ಪ್ಲೇನ್ ಟಿಕೆಟ್ ಅದು ಹೈ ಐತಿ. ಮೇನ್ ಈಗ ವಿಮಾನಗಳಿಗೆ ಹಾರ್ಬೇಕಂತಂದ್ರೆ ಅದು ಪೆಟ್ರೋಲ್ ಮ್ಯಾಗ ಓಡ್ತೈತೆ, ಡೀಸೆಲ್ ಮ್ಯಾಗ ಓಡ್ತೈತೆ, ನಂಗೆ ಅಷ್ಟು ನಾಲೆಜ್ ಇಲ್ಲ. ಬಟ್ ಪೆಟ್ರೋಲ್ ಇಲ್ಲಿಕ ಡೀಸೆಲ್ ಬೇಕೇ ಬೇಕು, ಬೈಕ್ಗಳಿಗಾಗಲಿ ವಿಮಾನಗಳಿಗಾಗಲಿ. ಅನಾನ ವೀಕ್ಷಕರೇ, ನಿಮ್ಮ ಪೆಟ್ರೋಲ್ ರೇಟ್ ಅಂಡರ್ GST ನಾಗ ಬಂತ, ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಅಂಡರ್ GST ನಾಗ ಬಂತಂದ್ರೆ ಇವು ವಿಮಾನದ ಸ್ಟಾಕ್ಗಳು ನಿಮ್ಮ ರಡಾರ್ನಾಗ ಇರ್ಬೇಕ್ರಿ. ಇವು ಇಂಡಿಗೋ ಮತ್ತು ಸ್ಪೈಸ್ ಜೆಟ್. ಇದ್ರಲ್ಲೇ ಏನಾಗ್ತೈತೆ ಅಂತಂದ್ರೆ ವಿಮಾನದ ಟಿಕೆಟ್ ಪ್ರೈಸ್ ಸ್ವಸ್ತ ಆಗ್ತಾವ. ಅದ್ರಲ್ಲೇ ಹೆಚ್ಚು ಪ್ರಯಾಣಿಕರ ಪ್ರಯಾಣ ಮಾಡ್ತಾರ. ಅದ್ರಲ್ಲೇ ಇವು ಎರಡು ಕಂಪ್ನಿಗಳಿಗೆ ಲಾಭ ಆಗೋ ಚಾನ್ಸಸ್ ಐತಿ. ಇಂಡಿಗೋ ಮತ್ತು ಸ್ಪೈಸ್ ಜೆಟ್ ಇವು ರಡಾರ್ನ ಇರ್ಬೇಕು ನಿಮ್ದು, ಏನ್ರೆ ಪೆಟ್ರೋಲ್ ರೇಟ್ ಅಂಡರ್ GST ನಾಗ ಬಂತಂದ್ರೆ. ವೀಕ್ಷಕರೇ, ಈಗ ನಂದು ಅಭಿಪ್ರಾಯ ಹೇಳ್ತೇನೆ. ನನಗೇನು ಅನ್ನಿಸ್ತೈತೆ ಅಂತ ನಾ ಈಗ ಹೇಳ್ತೇನೆ ನೋಡ್ರಿ.
ನೋಡ್ರಿ ವೀಕ್ಷಕರೇ, ನನಗೆ ಅನಿಸ್ತೈತಿ ಪೆಟ್ರೋಲ್ ರೇಟ್ ಅಂಡರ್ ಜಿ ಎಸ್ ಟಿನಾಗ ಬರಂಗಿಲ್ಲ. ಯಾಕಂತಂದ್ರೆ ಮೇನ್ ಕಾರಣಗಳು ಹೇಳ್ತೀನಿ, ಅವು ಕೇಳ್ರಿ, ಹಂಗೆ ಅನ್ವಲ್ ನೀನ. ನೋಡ್ರಿ ವೀಕ್ಷಕರೇ, ಮೊದ್ಲ ಈಗ ಎಷ್ಟು ಪೊಲ್ಯೂಷನ್ ಆಗತೈತಿ ನೀವು ನೋಡಬಹುದು. ದಿಲ್ಲಿನಾಗ ಅಂತೂ ಉಸಿರಾಡಕನ ಆಗ್ಬಾರ್ದು. ಈಗ ಅಂಡರ್ ಜಿ ಎಸ್ ಟಿನಾಗ ಪೆಟ್ರೋಲ್ ತಂದ್ರ ನಾ ನಿಮಗೆ ಅನ್ನಿ, ಬಡ್ರ ಮಂದಿನೂ ಹೋಗಿ ಕಾರ್ಗಳನ್ನ ಬೈಕ್ಗಳನ್ನ ತೊಗೊಂಬಂದು ಬಿಡ್ತಾರೆ. ತೊಗೊಂಬರೋದ್ರಿಂದ ಪೆಟ್ರೋಲ್ ಕನ್ಸಪ್ಷನ್ ಹೆಚ್ಚಾಗ್ತೈತಿ. ಪೆಟ್ರೋಲ್ ಕನ್ಸಪ್ಷನ್ ಹೆಚ್ಚಾಗನ ಆಟೋಮೆಟಿಕ್ಲಿ ನಮ್ದ ಪರ್ಯಾವರಣ ಕೆಡ್ತೈತಿ, ಪೊಲ್ಯೂಷನ್ ಹೆಚ್ಚಾಗ್ತೈತಿ, ಉಸಿರಾಡಕ್ಕೆ ತ್ರಾಸ ಆಗ್ತೈತಿ. ಮತ್ತು ಈಗ ನೋಡಬಹುದು ವೀಕ್ಷಕರೇ, ಎಷ್ಟು ಏನೇನು ಜಗತ್ತಿನಾಗ ಏನೇನು ಆಗತ್ತವ ನೀವು ನೋಡಬಹುದು, ಎಷ್ಟು ನೈಸರ್ಗಿಕ ವಿಕೋಪಗಳು ಬರತ್ತವಂತ. ಹಿಂಗೆ ಪೆಟ್ರೋಲ್ ರೇಟ್ ಸಸ್ತಾಗೋದ್ರಿಂದ ಎಲ್ಲರೂ ಗಾಡಿಗಳನ್ನು ಯೂಸ್ ಮಾಡೋದ್ರಿಂದ ಮತ್ತು ಪೊಲ್ಯೂಷನ್ ಹೆಚ್ಚಾಗಿ ನಮಗೆಲ್ಲ ಪ್ರಾಬ್ಲಮ್ ಆಗ್ತೈತೆ ಉಸಿರಾಡಕ್ಕೆ. ಅನಾನ ವೀಕ್ಷಕರೇ ಮೇನ್ ಇದ ಕಾರಣ ಅನಾನ ಜಿ ಎಸ್ ಟಿನಾಗ ತರಂಗಿಲ್ಲ. ಮತ್ತು ಎರಡನೇ ಕಾರಣ ಏನಂತಂದ್ರೆ ವೀಕ್ಷಕರೇ, ಈಗ ಗೋರ್ಮೆಂಟ್ ಇ ವಿ ಕಾರ್ಗಳ ಇ ವಿ ಬೈಕ್ಗಳಿಗೆ ಭಾಳ ಪ್ರೋತ್ಸಾಹವನ್ನು ಕೊಡತ್ತಾರ. ಈಗ ಇ ವಿ ಕಾರ್ಗಳನ್ನ ಇ ವಿ ಬೈಕ್ಗಳನ್ನ ಪ್ರೋತ್ಸಾಹ ಕೊಡತ್ತಾರ ಅಂತಂದ್ರೆ ಅವ್ರ ಅಂಡರ್ ಜಿ ಎಸ್ ಟಿನಾಗ ತರಂಗಿಲ್ರಿ ಪೆಟ್ರೋಲ್. ಅಂಡರ್ ಜಿ ಎಸ್ ಟಿನಾಗ ಪೆಟ್ರೋಲ್ ಮತ್ತು ಡೀಸೆಲ್ ತಂದ್ರೆ ಏನಾಗ್ತೈತೆ ಅಂದ್ರೆ ಯಾರು ಇ ವಿ ಕಾರ ಇ ವಿ ಬೈಕ್ಗಳನ್ನ ಬಾಯ್ ಮಾಡಂಗಿಲ್ಲ. ಎಲ್ಲರೂ ಪೆಟ್ರೋಲ್ ಕಾರ ಪೆಟ್ರೋಲ್ ಬೈಕ್ಗಳನ್ನ ಎಲ್ಲ ಬಾಯ್ ಮಾಡ್ತಾರ. ಇವು ಬಾಯ್ ಮಾಡೋದ್ರಿಂದ ಇ ವಿ ಕಾರ ಇ ವಿ ಬೈಕ್ಗಳಿಗೆ ಕಿಮ್ಮತ್ತು ಕಮ್ಮಿ ಆಗ್ತೈತಿ. ಖರೆ ಈಗ ಜಗತ್ತು ಎಂಥ ದೊಡ್ಡ ದೊಡ್ಡ ಮರ್ಸಡೀಸ್ ಪೋರ್ಷೆ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳು ಈಗ ಇ ವಿ ಕಾರ್ಗಳು ತಯಾರ ಅಂತಂದ್ರೆ ಹಿಂಗಾಗಂಗಿಲ್ಲ ರೀ ವೀಕ್ಷಕರೇ, ಪೆಟ್ರೋಲ್ ಸ್ವಸ್ಥ ಮಾಡಂಗಿಲ್ಲ ಅವ್ರು. ಮತ್ತೊಂದು ಏನಂತಂದ್ರೆ ವೀಕ್ಷಕರೇ, ಈಗ ಗೋರ್ಮೆಂಟಿಗೆ ಏನು ಇಲ್ದನ 55% ರೊಕ್ಕ ಸಿಗತ್ತ ಅವ್ರಿಗೆ ಪೆಟ್ರೋಲ್ ಮ್ಯಾಗ. 55% ಅಂತಂದ್ರೆ ನೀವು ನೋಡಬಹುದು ಎಷ್ಟೈತೆ ಅಂತ. ಅಷ್ಟು ರೊಕ್ಕ ಅವ್ರಿಗೆ ಸಿಗತೈತಂದ್ರೆ ಅವ್ರು ಯಾಕೆ ಅದನ್ನ ಕಮ್ಮಿ ಮಾಡಕ್ಕೆ ಹೋಗ್ತಾರ್ರಿ. ಈಗ ನಿಮಗೆ ಪೇಮೆಂಟ್ 20,000 ಸಿಗತೈತೆ ಅಂತ ತಿಳ್ಕೊರಿ. ಖರೆ ನೀವು ದೇಶ ಸಂಬಂಧ ಅಂತ 15,000 ದುಡ್ಯಾಕೆ ನೀವು ರೆಡಿ ಇದೀರೇನ್ರಿ? ಅದು 5,000 ಬಿಡಾಕೆ ರೆಡಿ ಇದೀರೇನ್ರಿ? ಉಲ್ಟಾ ಮನುಷ್ಯಾಗ ಹೆಂಗಿರ್ತೈತೆ ಅಂದ್ರೆ ವೀಕ್ಷಕರೇ, ಹೆಚ್ಚು ರೊಕ್ಕನ ಖರೆ ಇದ್ದಿದ್ರನಾಗ ಕಮ್ಮಿ ಆಗಬಾರ್ದು ಅನ್ನೋದು ಇರ್ತೈತಿ. ಅನಾನ ಗೋರ್ಮೆಂಟಿಗೆ ಏನಿಲ್ದ 55% ಸಿಗತೈತಿ. ಅನಾನ ವೀಕ್ಷಕರೇ ಹೆಂಗೈತಿ ಹಂಗೆ ನಡೆಸ್ತಾರ ಗೋರ್ಮೆಂಟ್. ವೀಕ್ಷಕರೇ ಮೇನ್ ಎದಕ್ಕೆ ಮಾಡಂಗಿಲ್ಲ ಅಂತಂದ್ರೆ ನನ್ನ ಪ್ರಕಾರ ಪರ್ಯಾವರಣ ಕೆಡ್ತೈತಿ, ಪೆಟ್ರೋಲ್ ಕನ್ಸಪ್ಷನ್ ಹೆಚ್ಚಾಗ್ತೈತಿ ಪೆಟ್ರೋಲ್ ರೇಟ್ ಕಮ್ಮಿ ಆಗೋದ್ರಿಂದ. ಮತ್ತು ಈಗ ನೋಡಬಹುದ ಎಷ್ಟು ನೈಸರ್ಗಿಕ ವಿಕೋಪಗಳು ಬರತ್ತಾವಂತ. ಅನಾನ ಮೇನ ಪೆಟ್ರೋಲ್ ರೇಟ ಕಡಿಮೆ ಮಾಡಂಗಿಲ್ಲ. ತಿಳಿತ್ರಿ ವೀಕ್ಷಕರೇ, ಇವೆಲ್ಲ ಪಾಯಿಂಟ್ಗಳು ಇದ್ದು ರೀ. ಹಿಂಗಿದ್ದು ಇದೇನು ಜಿ ಎಸ್ ಟಿನ್ಯಾಗ ತರ್ತಾರ ಅಂತೇನು ಹೇಳಿಲ್ಲ, ಅವ್ರ ಪ್ಲಾನ್ ಮಾಡತ್ತಾರ ಅಂತ ಹೇಳ್ಯಾರ. ಅನಾನ ನೋಡ್ಬೇಕಿತ್ರ ಮ್ಯಾಕನ್ನ ನಾ ನಿಮಗೆ ಎರಡನ್ನೂ ಹೇಳಿನಿ ರೀ. ಈಗ ವೀಕ್ಷಕರೇ ಪೆಟ್ರೋಲ್ ರೇಟ್ ಎಷ್ಟೈತೆ ಅಷ್ಟೇ ಇದ್ರೆ ಇ ವಿ ಸೆಕ್ಟರ್ ಮ್ಯಾಗ ನಿಮ್ದು ಕಣ್ಣಿರ್ಬೇಕು, ರಿನ್ಯೂಬಲ್ ಎನರ್ಜಿ ಮತ್ತು ಇ ವಿ ಸೆಕ್ಟರ್ ಮ್ಯಾಗ. ತಿಳಿತ್ರಿ ಅನಾನ ವೀಕ್ಷಕರೇ ನಿಮಗೆ ಎರಡನ್ನೂ ಹೇಳಿನಿ ರೀ. ಪೆಟ್ರೋಲ್ ರೇಟ್ ಕಡಿಮೆ ಆದ್ರೂ ಯಾವ್ಯಾವ ಸೆಕ್ಟರ್ ಇರ್ಬೋದಂತ, ಮತ್ತು ಪೆಟ್ರೋಲ್ ರೇಟ್ ಹೆಂಗೆ ಎಷ್ಟೈತೆ ಅಷ್ಟೇ ಇಲ್ಲಿಕ ಹೆಚ್ಚಾದ್ರೂ ಯಾವ್ಯಾವ ಸೆಕ್ಟರ್ ನಿಮ್ಗೆ ಇರ್ಬೋದಂತ. ಇವು ಎರಡು ಸೆಕ್ಟರ್ ಮ್ಯಾಗ ನಿಮಗೆ ಕಣ್ಣು ಇರ್ಬೇಕ್ರಿ. ಯಾಕಂತಂದ್ರೆ ಇವು ಎರಡು ಸೆಕ್ಟರ್ ಮ್ಯಾಗನ ಈಗ ಫ್ಯೂಚರ್ ಐತಿ. ಅನಾನ ಇವು ಎರಡು ಸೆಕ್ಟರ್ ಮ್ಯಾಗ ನಿಮ್ಮ ರಿಟರ್ನ್ ಹೆಚ್ಚು ಸಿಗೋ ಚಾನ್ಸಸ್ ಐತಿ. ಏನಿಲ್ಲ, ಚಲೋ ಫಂಡಮೆಂಟಲ್ ಇದ್ದಿದ್ದು ಸ್ಟಾಕ್ಗಳನ್ನ ತಗೋರಿ, ಚಲೋ ಪ್ರಮೋಟರ್ ಇದ್ದಿದ್ದು ಸ್ಟಾಕ್ಗಳನ್ನು ಬೈ ಮಾಡಿರಿ, ಖಂಡಿತವಾಗಿ ಪ್ರಾಫಿಟೇಬಲ್ ಇದ್ದೇ ಇರ್ತೀರಿ. ಮತ್ತು ನಿಮಗೆ ಹೆಂಗೆ ಚಲೋ ಫಂಡಮೆಂಟಲ್ ಸ್ಟಾಕ್ಗಳನ್ನು ಬೈ ಮಾಡೋದು ಹೆಂಗೆ ನಿಮಗೆ ಗೊತ್ತಿಲ್ಲ ಇದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಚಾನಲ್ ಮ್ಯಾಗ ನಾ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ ಒಂದು ಕೋರ್ಸನ್ನು ನಾ ಫ್ರೀನಾಗ ವಿಡಿಯೋಗಳು ಬಿಡಾತೇನೆ. ಆ ಕೋರ್ಸ್ ಸಂಪೂರ್ಣ ನೋಡೋದ್ರಿಂದ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಬರ್ತೈತಿ. ಈ ವಿಡಿಯೋ ಚಲೋ ಅನ್ಸ ಈ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನಾಗ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.